ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಆರಾಮಿದ್ದೀರಿ ಅಂದ್ಕೊಂಡಿದ್ದೀನಿ. ನಾವು ಆರಾಮಿದ್ದೀವಿ. ಬನ್ನಿ ಇವತ್ತಿನ ರೆಸಿಪಿ ಏನು ಅಂತ ನೋಡೋಣ. ರೆಸಿಪಿ ಏನು ಅಂತ ಹೇಳೋದಕ್ಕೂ ಮುಂಚೆನೇ ಪ್ಲೀಸ್ ಫ್ರೆಂಡ್ಸ್, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ. ಇವತ್ತಿನ ರೆಸಿಪಿ ಬಂದು ಜೋಳದ ವಡೆ. ಇದನ್ನು ಮುಂಜಾನೆ ನಾಷ್ಟಕ್ಕೂ ಮಾಡ್ಬೋದು, ಸಂಜೆಗೆ ಸ್ನ್ಯಾಕ್ಸ್ ಆಗಿನೂ ಕೂಡ ಮಾಡ್ಬೋದು. ಬನ್ನಿ ಹೇಗೆ ಮಾಡೋದು, ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡೋಣ. ಮೊದಲಿಗೆ ವಡೆ ಮಾಡೋಕ್ಕೆ ಹಿಟ್ಟು ಕಲಿಸ್ಕೊಳ್ಳೋಣ. ಹಿಟ್ಟು ಕಲಸೋಕ್ಕೆ ಒಂದು ಬುಟ್ಟಿ ತೊಗೊಂಡಿನಿ. ಅದಕ್ಕೆ ನಾನು 1 ಬಟ್ಲು ಜೋಳದ ಹಿಟ್ಟು ಹಾಕ್ಕೊಂಡೀನಿ. 3/4 ಬಟ್ಲು ಗೋಧಿ ಹಿಟ್ಟು ಹಾಕ್ಕೊಳಕತ್ತೀನಿ. ಅರ್ಧ ಬಟ್ಲು ಅಕ್ಕಿ ಹಿಟ್ಟು ತೊಗೊಂಡೀನಿ. ನಾನು ಜೋಳದಾಗ ಅಕ್ಕಿ ಕೂಡಿಸಿ ಜೀನಿಗೆ ಹಾಕ್ಸೀನಿ. ನೀವು ಜೋಳದಲ್ಲಿ ಅಕ್ಕಿ ಹಾಕ್ಸಿರ್ಲಿಲ್ಲ ಅಂದರೆ 1 ಬಟ್ಲು ಅಕ್ಕಿ ಹಿಟ್ಟು ತೊಗೊಳ್ಳಿ. ಈ ಹಿಟ್ಟನ್ನ ಇವಾಗ ಸೈಡಿಗಿಟ್ಟು ಮಸಾಲೆ ರುಬ್ಕೊಳ್ಳೋಣ. ರುಬ್ಬೋಕ್ಕೆ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ತೀನಿ. 1 ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡೀನಿ. 1 ಇಂಚಷ್ಟು ಶುಂಠಿ ಹಾಕ್ಕೊಂಡೀನಿ. ಅರ್ಧ ಚಮಚ ಜೀರಿಗೆ ಹಾಕ್ಕೊಂಡೀನಿ. ಒಂದು ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಳಕತ್ತೀನಿ. ಇದಕ್ಕೆ ಇವಾಗ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಬರ್ತೀನಿ. ನೋಡಿ, ಇದನ್ನಿವಾಗ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ. ರುಬ್ಬಿರೋ ಮಸಾಲೆನ ಇವಾಗ ಹಿಟ್ಟಿಗೆ ಹಾಕ್ಕೊಳಕತ್ತೀನಿ. ಕ್ಲೀನಾಗಿ ಎಲ್ಲ ಮಸಾಲೆನೂ ಅದಕ್ಕೆ ಬಳ್ದು ಹಾಕಿ ಸ್ವಲ್ಪ ನೀರು ಹಾಕಿ ಅಲ್ಲಾಡಿಸಿ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳಕತ್ತೀನಿ. ಅರ್ಧ ಸ್ಪೂನ್ ಅರಿಶಿಣ. ಈಗ ಎಲ್ಲ ಮಸಾಲೆ ಹಿಟ್ಟಿಗೆ ಹತ್ತೋ ಹಾಗೆ ಕಲಿಸ್ಕೊಳಕತ್ತೀನಿ. ಮೊದಲಿಗೆ ನಾನಿಲ್ಲೊಂದು ಸ್ಪೂನಿಂದ ಕಲಿಸ್ಕೊಂಡೀನಿ. ಆಮೇಲೆ ಕೈಯಿಂದ ಕ್ಲೀನಾಗಿ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಗಟ್ಟಿಯಾಗಿರಬೇಕಿದ್ದು ಹಿಟ್ಟು ವಡೆ ತಟ್ಟಕ್ಕೆ. ನೋಡಿ, ಇವಾಗ ನೀರು ಹಾಕ್ಕೊಂಡು ಕಲಿಸ್ಕೊಳಕತ್ತೀನಿ. ನಾ ಹೇಗೆ ಕಲಿಸ್ಕೊಳಕತ್ತೀನಲ್ಲ ಹಾಗೆ ನೀವು ಕ್ಲೀನಾಗಿ ನಾದಿ ಚೆನ್ನಾಗಿ ಕಲಿಸ್ಕೋಬೇಕು. ಅಂದರೆ ವಡೆ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ನಾದಿ ಕಲಿಸ್ಕೋಬೇಕು. ನೋಡಿ, ಈ ಥರ ಕಲಿಸ್ಕೋಬೇಕು. ನೋಡಿ, ನಾನಿಲ್ಲಿ ವಡೆ ಮಾಡ್ಕೊಳ್ಳೋಕ್ಕೆ ಹಪ್ಪಳ ಒತ್ತೋ ಮೆಷಿನ್ ತೊಗೊಂಡಿದ್ದೀನಿ. ನೀವು ಬೇಕಂದರೆ ಲಟ್ಟಿಸಿನೂ ಮಾಡ್ಕೋಬೋದು, ಇಲ್ಲಾಂದರೆ ಆಂಬೊಡೆ ತಟ್ಕೋತಾರಲ್ಲ ಆ ಥರನಾದರೂ ಕೈಯಿಂದ ತಟ್ಕೋಬೋದು. ನಾನೊಂದು ಸ್ವಲ್ಪ ಎಣ್ಣೆ ತೊಗೊಂಡು ಪೇಪರಿಗೆ ಹಚ್ಕೊಂಡು ಅದನ್ನಿವಾಗ ಪ್ರೆಸ್ ಮಾಡ್ಕೋತೀನಿ. ನೋಡಿ, ವಡೆ ತಳ್ಳಗಿರಬಾರ್ದು, ಒಂದು ಸ್ವಲ್ಪ ದಪ್ಪನೇ ಇರಬೇಕು. ಅಂದ್ರೇ ಚೆನ್ನಾಗಿ ಬರ್ತವೆ ವಡೆ. ಈ ಥರ ಮಾಡಿಕೊಂಡು ಎಣ್ಣೆಯಲ್ಲಿ ಕರಿಬೇಕು. ಎಣ್ಣೆನ ಬಿಸಿಗಿಟ್ಟಿದ್ದೀನಿ. ಎಣ್ಣೆ ಕಾದಿದೆ. ಇವಾಗ ವಡೆನ ಹಾಕ್ಕೊಳ್ತೀನಿ. ನೋಡಿ, ಎಷ್ಟು ಚೆನ್ನಾಗಿ ಪುರಿ ಉಬ್ಬಿದಂಗೆ ಉಬ್ಬಿ ಬರತ್ತವಂಥ ವಡೆ. ಟೇಸ್ಟು ಕೂಡ ಹಾಗೆ ಸಖತ್ತಾಗಿರುತ್ತೆ. ಇದ್ರ ಜೊತೆ ಕಾಂಬಿನೇಷನ್ ಮೊಸರು ಅಥವಾ ಕೊಬ್ಬರಿ ಚಟ್ನಿ. ನಾನು ಕೊಬ್ಬರಿ ಚಟ್ನಿ ಜೊತೆ ಸರ್ವ್ ಮಾಡ್ತೀನಿ. ನಾನು ಮಾಡಿರೋ ಜೋಳದ ವಡೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಬೆಲ್ ಐಕನ್ನು ಒತ್ತಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಟೇಕ್ ಕೇರ್, ಬಾಯ್.